31ನೇ ಕ್ವಶನ್ ರೀ 31st ಕ್ವಶನ್. ಫೈಂಡ್ ದಿ ಇಂಟಿಗ್ರಲ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಸೊ ಇದು ಯಾವ ಪ್ರಾಪರ್ಟಿ ಮೇಲೆ ಐತ್ರಿ ಅಂದ್ರೆ ಫಸ್ಟ್ ಪ್ರಾಪರ್ಟಿ ನೋಡೋಣ್ರಿ. ಯಾವುದ್ರಿ ಅಂದರೆ ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಂದ್ರೆ ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಸೊ ಈ ಇ ರೇಸ್ ಟು ಎಕ್ಸ್ ಇದ್ದಾಗ ನಾವು ಯಾವ ಥರ ಮಾಡ್ಕೋಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ನಂಗೆ ಬರಿಬೇಕ್ರಿ. ಬರ್ದಾದ್ಗಳು ಅದರದ್ದು ಡೈರೆಕ್ಟ್ ರಿಸಲ್ಟ್ ಏನೈತ್ರಿ ಅಂದರೆ ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಡೈರೆಕ್ಟ್. ಸೊ ಇಲ್ಲಿ ಏನು ಬರಿಬೇಕು ಅಂದ್ರೆ ಇದು ಹೋಲ್ ಟರ್ಮ್ನ ಎಫ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ನಾಗ ಬರಿಬೇಕು. ಸೊ ಅದಕ್ಕೊಂದು ಲಾಜಿಕಲ್ ನೆನ್ಪಿಟ್ಕೋಬೇಕ್ರಿ. ಇ ರೇಸ್ ಟು ಎಕ್ಸ್, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಐತ್ರಿ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಐತ್ರಿ. ಸೊ ಒಂದು ಟ್ರಿಕ್ ಏನು ಅಂದ್ರೆ ಎಕ್ಸ್ ಪ್ಲಸ್ 1 ಇದ್ರಂಗ ಬರಂಗೆ ನೋಡ್ಕೋಬೇಕ್ರಿ ಮ್ಯಾಗ್ನ. ಸೊ ಅದಕ್ಕೆ ಏನು ಮಾಡ್ತೀನಿ ರೀ ಅಂದ್ರೆ ನಾವು ಒಂದು ಈಸಿ ವೇ ಅಂದ್ರೆ ಪ್ಲಸ್ 1 ಮಾಡ್ತೀನಿ ರೀ, ಒಂದು ಮೈನಸ್ 1 ಮಾಡಿ, ಪ್ಲಸ್ 1 ಒಂದು ಮೈನಸ್ 1 ಈ ಥರ ಅಟೈನ್ಮೆಂಟ್ ಮಾಡೋದು. ಒಂದು ಕೂಡಿಸ್ಬೇಕು, ಒಂದು ಕಳಿಬೇಕು, ಯಾಕಂದ್ರೆ ಇಲ್ಲಿ ಪ್ಲಸ್ 1 ಐತಿ. ಇಸ್ ಈಕ್ವಲ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅನ್ನು ಅರೇಂಜ್ ಮಾಡ್ತೀನಿ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಒಂದು ಗ್ರೂಪ್ ರೀ. ಸೊ ಪ್ಲಸ್ 2 1 ಪ್ಲಸ್ 1 2 ಹೋಲ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇದು ಫಿಕ್ಸ್ ಇರಬೇಕ್ರಿ. ಇಸ್ ಈಕ್ವಲ್ ಟು ಇ ರೇಸ್ ಟು ಎಕ್ಸ್ ಇಂಟಿಗ್ರೇಷನ್ ಆಫ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದ್ರೆ ಎಕ್ಸ್ ಮೈನಸ್ 1 ಎಕ್ಸ್ ಪ್ಲಸ್ 1, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ರಿ ಎ ಪ್ಲಸ್ 1, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಮೈನಸ್ 1 ಇಂಟು ಎ ಪ್ಲಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಮೈನಸ್ ಬಿ ಎ ಪ್ಲಸ್ ಬಿ. ಹಂಗೆ ಇದನ್ನು ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ 1 ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಸಪರೇಟ್ ಡಿವೈಡ್ ಮಾಡಿದ್ದೀನಿ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್, ಸಾರಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇಲ್ಲಿ ಏನಾಗುತ್ತೆ ರೀ, ಒಂದು ಸ್ಕ್ವೇರ್ ಗೇಟ್ ಕ್ಯಾನ್ಸಲ್ ಆಗ್ಬಿಡ್ತೈತೆ ರೀ. ಸೊ ಹೋಯ್ತು ಅಂದ್ರೆ ಏನಾಗುತ್ತೆ ರೀ, ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನಮ್ಗೆ ಈ ಯಾವ ಫಾರ್ಮ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಇದರದ್ದು ಡೆರಿವೇಟಿವ್ ಏನು ಬರ್ತೈತ್ರಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಬರ್ತೈತಿ. ನಮಗೊಂದು ಪ್ರಾಪರ್ಟಿ ಗೊತ್ತೈತ್ರಿ, ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇತ್ತು ಅಂದ್ರೆ ಏನು ಬರಿತೇವ್ರಿ ಅಂದ್ರೆ ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತೇವ್ರಿ. ಈ ಪ್ರಾಪರ್ಟಿ ಪ್ರಕಾರ ಇದ್ರದ್ದು ರಿಸಲ್ಟ್ ಏನಾಗುತ್ತೆ ಅಂದರೆ ಇಂಟಿಗ್ರೇಷನ್ ಇ ರೇಸ್ ಟು ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ 2 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಅಂದ್ರೆ ಇದರದ್ದು ಡೆರಿವೇಟಿವ್ ಇಲ್ಲೇ ಐತ್ರಿ. ಅಂದ್ರೆ ಏನಾಗುತ್ತೆ ರೀ ಅಂದ್ರೆ ಈ ಪ್ರಾಪರ್ಟಿ ಪ್ರಕಾರ ಇ ರೇಸ್ ಟು ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದ್ರೆ ಏನೈತಿ ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ದಿಸ್ ಕಂಪ್ಲೀಟ್ಸ್ ದಿ ಆನ್ಸರ್. ಇ ರೇಸ್ ಟು ಎಕ್ಸ್ ಇಂಟು x minus 1 divided by x plus 1 plus c is the answer. Next question. ಯಾವಾದ್ರಿ ಅಂದ್ರೆ ಇವ್ಯಾಲ್ಯುವೇಟ್ tan inverse dx. ಸೊ ಇದು ಪ್ರಾಡಕ್ಟ್ ರೂಲ್ ಮೇಲೆ ಐತ್ರಿ. ಇಂಟಿಗ್ರೇಷನ್ ಆಫ್ tan inverse x ಅಂತ ಗೊತ್ತಿಲ್ರಿ. ನಮಗೊಂದು ರೂಲ್ ಐತಿ ರೀ, ಇದನ್ನು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೇಕಂದ್ರೆ ಐಲೆಟ್ ಅಂತ ಒಂದು ರೂಲ್ ಐತಿ, ILATE.
ಐಲೆಟ್ ರೂಲ್. ಸೊ ಈ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ಪ್ರಾಡಕ್ಟ್ ರೂಲ್ ಗೊತ್ತಿರ್ಬೇಕ್ರಿ ನಮಗೆ. ವಿ ನೋ ದಟ್ ಯು ಇಂಟು ವಿ ಡ್ಯಾಶ್ ಇಂಟು ಡಿ ಎಕ್ಸ್ ಇಸ್ ಇಕ್ವಲ್ ಟು ಯು ವಿ ಮೈನಸ್ ಇಂಟಿಗ್ರೇಷನ್ ಆಫ್ ಯು ಡ್ಯಾಶ್ ವಿ ಇಂಟು ಡಿ ಎಕ್ಸ್. ಇಲ್ಲಿ ಯು ಮತ್ತು ವಿ ಡ್ಯಾಶ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಈ ರೂಲನ್ನು ಯೂಸ್ ಮಾಡ್ತೇವ್ರಿ, ಈ ಐಲೆಟ್ ಅನ್ನೋ ರೂಲ್ನ ಯೂಸ್ ಮಾಡ್ತೀವ್ರಿ. ಇಲ್ಲಿ ಹೆಂಗೆ ಐತ್ರಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಅಂದ್ರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿ. ಐ ಅಂದ್ರೆ ಇನ್ವರ್ಸ್, ಎಲ್ ಅಂದ್ರೆ ಲಾಗರಿದಮ್, ಎ ಅಂದ್ರೆ ಆಲ್ಜಿಬ್ರಿಕ್, ಟಿ ಅಂದ್ರೆ ಟ್ರಿಗ್ನಾಮೆಟ್ರಿ, ಇ ಅಂದ್ರೆ ಎಕ್ಸ್. ಈ ಆರ್ಡರ್ ಹೆಂಗೆ ಬರ್ತಾವಲ್ರಿ ಹಂಗೆ ಫಸ್ಟ್ ತೊಗೋಬೇಕ್ರಿ, ಸೆಕೆಂಡ್ ಎಲಿಮೆಂಟ್ ಇದ್ದದ್ದು ಈಗ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಅಂದ್ರೆ ಇದು ಫಸ್ಟ್ ರೀ. ಏನೂ ಇರಲಿಲ್ಲ ಅಂದ್ರೆ ಏನು ತೊಗೋಬೇಕ್ರಿ, ಒನ್ ಅಂತ ಕನ್ಸಿಡರ್ ಮಾಡ್ಬೇಕ್ರಿ. ದಟ್ ಈಸ್ ಅ ಕಾನ್ಸ್ಟಂಟ್ ಫಂಕ್ಷನ್. ಅಂದ್ರೆ ಏನಾಯ್ತ್ರಿ ಇಲ್ಲಿ ಯು ಅಂದ್ರೆ ಟ್ಯಾನ್ ಇನ್ವರ್ಸ್, ವಿ ಡ್ಯಾಶ್ ಅಂದ್ರೆ ಒನ್, ಯು ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಎಕ್ಸ್, ವಿ ಡ್ಯಾಶ್ ಇಸ್ ಈಕ್ವಲ್ ಟು ಒನ್. ಯು ಡ್ಯಾಶ್ ಏನೇನು ಬೇಕಾಗಿದ್ರಿ ಇಲ್ಲಿ ಯು ವಿ ಬೇಕಾಗೈತಿ, ಯು ಡ್ಯಾಶ್ ವಿ. ಯು ಡ್ಯಾಶ್ ಅಂದ್ರೆ ಡೆರಿವೇಟಿವ್, ಯು ಡ್ಯಾಶ್ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಡೆರಿವೇಟಿವ್ ಏನ್ರಿ ಒನ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್. ವಿ ಬೇಕಾಗೈತ್ರಿ ಅಂದ್ರೆ ಇಂಟಿಗ್ರೇಷನ್ ಮಾಡ್ಬೇಕು. ವಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಒನ್ ಡಿ ಎಕ್ಸ್. ವಿ ಒನ್ನದ ಇಂಟಿಗ್ರಲ್ ಏನ್ರಿ ಎಕ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ರಿ ಫಾರ್ಮುಲಾದಾಗ ಏನೈತ್ರಿ ಯು ವಿ ಡ್ಯಾಶ್ ಇಸ್ ಈಕ್ವಲ್ ಟು ಯು ಅಂದ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್, ವಿ ಡ್ಯಾಶ್ ಅಂದ್ರೆ ಒನ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಯು ಏನು ಬಂದೈತ್ರಿ ಟ್ಯಾನ್ ಇನ್ವರ್ಸ್ ಎಕ್ಸ್, ವಿ ಏನೈತ್ರಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಯು ಡ್ಯಾಶ್ ಅಂದ್ರೆ ಒನ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವಿ ಅಂದ್ರೆ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬರೀನಲ್ರಿ ಫಸ್ಟ್ ಎಕ್ಸ್ ಬರ್ದನ್ರಿ ಅಲ್ಲಿ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ನಮಗಿಲ್ಲಿ ಒಂದು ಪ್ರಾಪರ್ಟಿ ಗೊತ್ತಿರ್ಬೇಕ್ರಿ, ಯಾವ್ದ್ರಿ ಅಂದ್ರೆ ಇಲ್ಲಿ ಬರಿತೀನಿ. ಸೊ ಲೆಟ್ ವಿ ಹ್ಯಾವ್ ಟು ನೋ ದಿ ಪ್ರಾಪರ್ಟಿ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಇತ್ತು ಅಂದ್ರೆ ಇಂಟು ಡಿ ಎಕ್ಸ್. ಇದ್ರದ ಡೆರಿವೇಟಿವ್ ಮ್ಯಾಗ್ ಇತ್ತು ಅಂದ್ರೆ ಏನಾಗುತ್ತೆ ಅದರ ಆನ್ಸರ್ ಅಂದ್ರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್, ಲಾಗ್ ಆಫ್ ಎಫ್ ಆಫ್ ಎಕ್ಸ್. ನೋಡ್ರಿ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ದ ಡೆರಿವೇಟಿವ್ ಟು ಎಕ್ಸ್, ಟು ಇಲ್ರಿ ಅದರ ಸಂಬಂಧ ಏನು ಮಾಡ್ತೀನಿ ರೀ ನಾ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ ರೀ, ಟು ಇಂಟು ಒನ್ ಬೈ ಟು, ಟೂಲೆ ಮಲ್ಟಿಪ್ಲೈ ಮಾಡಿದ್ದೀನಿ ರೀ ಹಂಗೆ ಡಿವೈಡ್ ಮಾಡಿ. ಈಗ ನೋಡ್ರಿ ಒನ್ದ ಡೆರಿವೇಟಿವ್ ಜೀರೋ, ಸೊ ಟು ಎಕ್ಸ್ ಸ್ಕ್ವೇರ್ದ ಡೆರಿವೇಟಿವ್ ಟು ಎಕ್ಸ್ ಬಂತ್ರಿ, ಜೀರೋ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಟು ಎಕ್ಸ್. ಸೊ ಇದ್ರದ್ದು ಡೆರಿವೇಟಿವ್ ಇಲ್ಲೇ ಐತ್ರಿ ಅಂದ್ರೆ ಇದ್ರ ಪ್ರಕಾರ ಏನಾಗುತ್ತೆ ಇದ್ರದ್ದು ಡೆರಿವೇಟಿವ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಅವಾಗ ಏನಾಗುತ್ತೆ ರೀ ಅಂದರೆ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಒನ್ ಬೈ ಟು ಲಾಗ್ ಆಫ್ ಡಿನಾಮಿನೇಟರ್ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಎದ್ರದ್ರಿ ಇಂಟಿಗ್ರೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ into dx is equal to x tan inverse x minus 1 by 2 log of 1 plus x square plus c. ಇಷ್ಟ. ನೆಕ್ಸ್ಟ್ ಯಾವಾಗ ಹೋಗೋಣ್ರಿ ಅಂದ್ರೆ 33rd ಕ್ವಶನ್. 33rd ಕ್ವಶನ್ ಏನೈತ್ರಿ ಅಂದ್ರೆ ಫೈಂಡ್ ದಿ ಏರಿಯಾ ಆಫ್ ದಿ ರೀಸನ್ ಬೌಂಡೆಡ್ ಬೈ ದಿ ಕರ್ವ್ ಕೊಟ್ಟಾನ್ರಿ y square is equal to x square and the line y is equal to x. So y is equal to ಏನು ಕೊಟ್ಟಾನ್ರಿ x square ಕೊಟ್ಟಾನ, ನೇಮ್ ಇಟ್ ಆಸ್ 1. y is equal to ಏನು ಕೊಟ್ಟಾನ್ರಿ 4, ನೇಮ್ ಇಟ್ ಆಸ್ 2. ಸೊ ಕರ್ವ್ ಕೊಟ್ಟಾನ, ಕರ್ವ್ ಎಂಥದೈತಿ ಮೊದಲು ಐಡೆಂಟಿಫೈ ಮಾಡ್ಬೇಕು. ಇದು ಹೈಪರ್ಬೋಲಾ ರೀ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈದಾಗ ಇತ್ತಂದ್ರೆ ಇಟ್ ಈಸ್ ಅ ಹೈಪರ್ಬೋಲಾ ಆ್ಯಂಡ್ ಸಿಮ್ಯಾಟ್ರಿಕ್. ಎಕ್ಸ್ ಸ್ಕ್ವೇರ್ ಟರ್ಮ್ ಇತ್ತಂದ್ರೆ ಸಿಮ್ಯಾಟ್ರಿಕ್ ಅಬೌಟ್ ವೈ ಎಕ್ಸ್, ಅದೇ ವೈ ಸ್ಕ್ವೇರ್ನಾಗಿತ್ತಂದ್ರೆ ಸಿಮ್ಯಾಟ್ರಿಕ್ ಅಬೌಟ್ ಎಕ್ಸ್ ಆಕ್ಸಿಸ್. ಅಂದ್ರೆ ಪಾಸಿಟಿವ್ ಐತ್ರಿ, ಸೊ ದಟ್ ಈಸ್ ಅಪ್ವರ್ಡ್ ಫೇಸ್ಡ್. ಪ್ಯಾರಾಬೋಲಾ ಏನೈತಲ್ರಿ ಅಪ್ವರ್ಡ್ ಮ್ಯಾಗ ಮುಖ ಮಾಡಿದ್ದಿರ್ತೈತ್ರಿ, ಪಾಸಿಟಿವ್ ಇತ್ತಂದ್ರೆ. ಎಕ್ಸ್ ಸ್ಕ್ವೇರ್ನಾಗಿದ್ದು ಸೊ ಪಾಸಿಟಿವ್ ಇದ್ದು ಅಂದ್ರೆ ಈ ಥರ ಮ್ಯಾಗ್ ಮುಖ ಮಾಡಿದ್ದಿರ್ತೈತ್ರಿ, ಮ್ಯಾಗ್ ಮುಖ ಮಾಡಿದ್ದು. ನೆಕ್ಸ್ಟ್ ಏನು ಕೇಳೇನ್ರಿ y is equal to 4. y is equal to 4 ಅಂದ್ರೆ 1 2 3 4. ಸೊ ದಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್.
ಇದು ಏನಾಯ್ತು ರೀ y is equal to 4. ಸೊ ನಾವೇನು ಮಾಡ್ಬೇಕ್ರಿ ಇಲ್ಲಿತ್ರ ಇಲ್ಲಿಗೆ 0 to 4 ಇಂಟಿಗ್ರಿ ಈ ಏರಿಯಾ ಕಂಡುಹಿಡಿಬೇಕಾಗೈತೆ. ಏರಿಯಾ ಆಫ್ ದಿ ರೀಸನ್ ರಿಕ್ವೈರ್ಡ್ ಏರಿಯಾ is equal to required area is equal to so ಇದು ಇಷ್ಟ ಕಂಡುಹಿಡಿಯನ್ರಿ ಫಸ್ಟ್ ಕ್ವಾಡ್ರಂಟ್. ಸೊ ಬೌಂಡೆಡ್ ಬೈ y axis and the 0 to 4. ಸೊ ದಟ್ ಈಸ್ ಇಫ್ ಯು ಡಬಲ್ ಇಟ್ ಎರಡು ಕಡೆ ನಮಗೆ ಬೇಕಾಗಿದ್ದು ಇದಿಷ್ಟು ರೀಸನ್ ಬೇಕಾಗಿತ್ತು ರೀ. ಬಟ್ ನಾವೇನು ಕಂಡುಹಿಡೀನ್ರಿ ಇದು ಇಷ್ಟು ಕಂಡುಹಿಡೀನಿ ಅದನ್ನ ಡಬಲ್ ದಟ್ ಈಸ್ 2 times ಆಫ್ ಇಂಟಿಗ್ರೇಷನ್ ವೇರ್ ಟು ವೇರ್ 0 to 4 ಬೌಂಡೆಡ್ ಬೈ ಯಾವ ಆಕ್ಸಸ್ ರೀ y axis ಬಂತಂದ್ರೆ ಏನು ಬರಿಬೇಕು ಎಕ್ಸ್ ಡಿ ವೈ ಬರಿಬೇಕ್ರಿ. y axis ಲೇ ಬೌಂಡ್ ಐತಂದ್ರೆ ಎಕ್ಸ್ ಡಿ ವೈ, ಎಕ್ಸ್ ಆಕ್ಸಿಸ್ ಲೇ ಬೌಂಡ್ ಐತಂದ್ರೆ y ಡಿ ಎಕ್ಸ್ ಬರಿಬೇಕು. ದಟ್ ಈಸ್ 2 times ಆಫ್ 0 to 4. ಎಕ್ಸ್ ಅಂದ್ರೆ ಏನಾಗುತ್ತೆ ರೀ ರೂಟ್ y ಫ್ರಮ್ 1 ರೂಟ್ y ಇಂಟು ಡಿ ವೈ. ಸೊ ರೂಟ್ y ಇದರ ಇಂಟಿಗ್ರೇಷನ್ ಏನ್ರಿ ಅಂದ್ರೆ ಸೊ y raised to 3/2 divided by 3/2 that is 0 to 4 by the integration of y raised to ಅಂದ್ರೆ y raised to 1/2 ಆಯ್ತು. 1/2 ಅಂದ್ರೆ ಏನಾಗುತ್ತೆ y raised to 1/2 plus 1 ಒಂದು ಕೂಡಿಸ್ಬೇಕ್ರಿ ಡಿವೈಡೆಡ್ ಬೈ 1/2 plus 1 1/2 plus 1 ಅಂದ್ರೆ 3/2 ಅದನ್ನ ಡಿವೈಡ್ ಮಾಡೋಕೆ ಏನಾಗುತ್ತೆ ರೀ ಸಿಂಪ್ಲಿಫೈ ಮಾಡಿದ್ರೆ ರೆಸಿಪ್ರೋಕಲ್ 2 2s 4 ಆಯ್ತು 4/3 ಅಪ್ಪರ್ ಲಿಮಿಟ್ ಹಾಕ್ರಿ ಮೈನಸ್ ಲೋವರ್ ಲಿಮಿಟ್ y raised to 3/2 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕ್ಬೇಕ್ರಿ. ಫಸ್ಟ್ ಅಪ್ಪರ್ ಲಿಮಿಟ್ ಹಾಕೊಂಡ್ರಿ 4/3 ಅಪ್ಪರ್ ಲಿಮಿಟ್ 4 raised to 3/2 minus 0 raised to 3/2. So that is equal to 4/3 4 raised to 3/2 ಅಂದ್ರೆ 4 root 3 ಅನ್ನ 4 root 4 ಅನ್ನಂಗ್ರಿ. 4 raised to 3/2 ಅಂದ್ರೆ 4 root 4 minus 0. 4 root 4 ಅಂದ್ರೆ 2 ರೀ 4/3 into 4 into 2 4 2s 8 8 4s 2s 8 8 4s 32 4 2s 8 32 4 2s 8 8 4s 32 32 divided by 3 square units. That is the required area. Required area is equal to. Next, form the differential equation. That is 34th question. Form the differential equation representing the family of the curve y is equal to mx where m is a arbitrary point. So y is equal to ಕೊಟ್ಟಾನ್ರಿ y is equal to mx. ಸೊ ಡಿಫರೆನ್ಷಿಯಲ್ ಇಕ್ವೇಶನ್ ಫಾರ್ಮ್ ಮಾಡೋ ಬಂದಾಗ ನಮಗೆ ಕೊಟ್ಟಂತ ಕರ್ವ್ ಅಥವಾ ಈಕ್ವೇಶನ್ ಒಳಗೆ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಅದಾವ ಅದನ್ನ ಕಂಡುಹಿಡ್ಕೊ. ಎಷ್ಟು ಆರ್ಬಿಟ್ರಿ ಎಂ ಒಂದೇ ಐತಿ ಅಂದ್ರ ಆ ನಂಬರ್ ಆಫ್ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರ್ತಾವ ನೋಡ್ರಿ ಅಷ್ಟು ಆರ್ಡರ್ ಇರ್ತೈತ್ರಿ ಎದರ್ದ್ರಿ ಡಿಫರೆನ್ಷಿಯಲ್ ಇಕ್ವೇಶನ್. ಅಂದ್ರೆ ಇದು ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಅದಾವ್ರಿ ಒಂದ ಅಂದ್ರೆ ನಮಗ್ ಬೇಕಾದಂತ ಡಿಫರೆನ್ಷಿಯಲ್ ಇಕ್ವೇಶನ್ ಫಸ್ಟ್ ಆರ್ಡರ್ ಐತಿ. ಅಂದ್ರೆ ಒಂದ್ಸಲ ಡಿಫ್ರೆನ್ಸಿಯೇಟ್ ಮಾಡೋಣಲ್ರಿ ಇದಕ್ಕೇನ ನೋಡ್ರಿ 1 ಅನ್ನು. ಸೊ ಡಿಫ್ರೆನ್ಸಿಯೇಟ್ y ವಿತ್ ರೆಸ್ಪೆಕ್ಟ್ ಟು dy by dx is equal to ಏನಾಗುತ್ತೆ m x ದ ಡೆರಿವೇಟಿವ್ 1 ಐತಿ. m ಸಿಕ್ತ್ರಿ ನೇಮ್ ಇಟ್ ಆಸ್ ಅ 2 from 1 and 2 from 1 and 2 from 1 and 2 ಏನಾಗುತ್ತೆ y is equal to dy by dx into x. So totally we got that x dy by dx minus y is equal to 0. ಇದು ಏನಾಯ್ತ್ರಿ ರಿಕ್ವೈರ್ಡ್ ಡಿಫರೆನ್ಷಿಯಲ್ ಇಕ್ವೇಶನ್. ಸೊ ನೆಕ್ಸ್ಟ್ ಎದಕ್ಕೆ ಬರೋಣ್ರಿ ಅಂದ್ರೆ 35th
ಕ್ವಶನ್. ಸೊ ಇದು ವೆಕ್ಟರ್ ಮೇಲೆ ಐತ್ರಿ. prove that the scalar triple product of vector a b c plus d vector is equal to scalar triple product of a b c plus scalar triple product of a b d. It is sorry, a b d. So let we know that this scalar triple product ಅಂದ್ರೆ ಏನು? So vector A, scalar triple product of vector A, B, C means that is equal to vector A dot vector B cross vector C means vector A dot vector B cross C. So let using that scalar triple product. So what we have to prove that vector A, scalar triple product of vector A, vector B, vector C plus D is equal to vector A, vector B, vector C plus vector A, vector B, comma D, vector D. So we'll take the LHS and we'll show the RHS. LHS is equal to vector A, vector B, vector C plus vector D. So now using the definition of the scalar triple product, we can write that is vector A dot vector B cross vector C bracket vector C plus vector D. So we know the property that is vector A dot, keep as it is, use the cross product over the addition, vector A cross vector C plus vector B cross vector D. So again using the dot product over the addition, vector A dot vector B cross vector C bracket complete plus vector A dot vector B cross vector D. Then so again using the definition of the scalar triple product, vector A idanದ್ರೆ ಏನಾಗುತ್ತೆ ಅಂದ್ರೆ vector A, vector B, vector C plus vector A, vector B, vector D. So we got that is the RHS. So hence the completes.